ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿರುವಂಥ ಹುಡುಗಿಯರ ಬಗ್ಗೆ ನೋಡೋಣ. ಅಂದರೆ ವೃಷಭ ರಾಶಿಯಲ್ಲಿ ಜನಿಸಿದಂಥ ಸ್ತ್ರೀಯರ ಗುಣಲಕ್ಷಣಗಳು. ಸಾಮಾನ್ಯವಾಗಿ ವೃಷಭ ರಾಶಿಯಲ್ಲಿ ಜನಿಸಿದ ಒಂದು ಸ್ತ್ರೀಯರಿಗೆ ಲೈಫಲ್ಲಿ ತುಂಬ ಒಂದು ಪರಿಶ್ರಮ ಇರ್ತದೆ. ಅಂದರೆ ಪರಿಶ್ರಮ ಪಟ್ಟೆ ಎಲ್ಲದನ್ನ ಪಡೆಯುವಂಥ ಒಂದು ಸಾಮರ್ಥ್ಯ ಇರ್ತದೆ ಇವರಿಗೆ. ಅಂದರೆ ಇವರು ಗೃಹಿಣಿ ಆಗಿರಲಿ ಅಥವಾ ಹೊರಗಡೆ ವೃತ್ತಿಯಲ್ಲಿರಲಿ, ಅಲ್ಲಿ ತುಂಬ ಒಂದು ಪರಿಶ್ರಮ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇವರು ಬೇಗ ಕಿರಿಕಿರಿಗೆ ಒಳಗಾಗ್ತಾರೆ. ಯಾವುದೇ ವಿಷಯಕ್ಕೆ ಬೇಗ ಕಿರಿಕಿರಿಗೆ ಒಳಗಾಗಿ ಬಿಡ್ತಾರೆ ಅಂತ ಹೇಳ್ಬೋದು. ಮತ್ತು ಇವರ ಮಾತಿನ ಕೌಶಲ್ಯ ತುಂಬ ಚೆನ್ನಾಗಿರ್ತದೆ. ಇವರು ಕಮ್ಯುನಿಕೇಷನ್ ಸ್ಕಿಲ್ಲು, ಇವರು ಮಾತಾಡುವಂಥ ಒಂದು ರೀತಿ ಮತ್ತು ಇವರು ಮಾತಾಡುವಂಥ ಒಂದು ರೀತಿಯೂ ತುಂಬ ಒಂದು ಅಟ್ರಾಕ್ಷನ್ ಆಗಿರ್ತದೆ. ಬೇರೆಯವರಿಗೆ ಇವರ ಮಾತಿನ ಶೈಲಿ ತುಂಬ ಒಂದು ಖುಷಿ ಕೊಡ್ತದೆ. ಮತ್ತು ಇವರು ಮಾತಾಡುವಂಥ ಒಂದು ಶೈಲಿಗೆ ಜನರು ಒಂದು ಅಟ್ರಾಕ್ಷನ್ ಆಗೋದು ಜಾಸ್ತಿ ಅಂತ ಹೇಳ್ಬೋದು. ಮತ್ತು ಕುಟುಂಬದ ಬಗ್ಗೆ ತುಂಬ ಒಂದು ಕೇರಿಂಗು, ಕುಟುಂಬದ ಬಗ್ಗೆ ತುಂಬ ಸಪೋರ್ಟು ಇವರಿಗಿರ್ತದೆ. ಕುಟುಂಬದ ಬಗ್ಗೆ ಸಪೋರ್ಟ್ ಮತ್ತು ಕುಟುಂಬದ ಸದಸ್ಯರ ಬಗ್ಗೆ ತುಂಬ ಒಂದು ಕೇರಿಂಗು ಇದ್ದೇ ಇರ್ತದೆ ಇವರಿಗೆ. ಮತ್ತು ಇವರು ಈ ವೃಷಭ ರಾಶಿಯ ಹುಡುಗಿಯರು ಸೇವಿಂಗ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಅಂದರೆ ಅದರಲ್ಲೂ ಆರ್ಥಿಕ ಜ್ಞಾನ ತುಂಬ ಚೆನ್ನಾಗಿರ್ತದೆ ಇವರಿಗೆ. ಮತ್ತು ಹಣ ಉಳಿತಾಯದ ಬಗ್ಗೆ ತುಂಬ ಒಂದು ಗಮನ ಕೊಡ್ತಾರೆ ಇವರು, ಈ ಮೇಷರಾಶಿಯ ಹುಡುಗಿಯರು. ಎಲ್ಲಿ ಹೋದರೂ ಕೂಡ ಹಣ ಉಳಿಸೋದರಲ್ಲಿ ಜಾಸ್ತಿ ಒಂದು ಗಮನ ಕೊಡ್ತಾರೆ. ಖರ್ಚು ಮಾಡ್ತಾರೆ, ಆದರೆ ಉಳಿತಾಯ ಕೂಡ ಇದ್ದೇ ಇರ್ತದೆ ಇವರಿಗೆ. ಮತ್ತು ಇವರು ಅಂದರೆ ಈ ಫ್ಯೂಚರ್ ಬಗ್ಗೆ ತುಂಬ ಒಂದು ಗಮನ ಕೊಡ್ತಾರೆ. ಅಂದರೆ ಭವಿಷ್ಯದ ಬಗ್ಗೆ ಹೆಚ್ಚು ಭದ್ರತೆ ಇರಬೇಕಂತ ಅನ್ನಿಸ್ತಾರೆ ಅವರು. ಅಂದರೆ ಭವಿಷ್ಯದ ಜೀವನ ಬಗ್ಗೆ ತುಂಬ ಒಂದು ಭದ್ರವಾಗಿರಬೇಕಂತ ಒಂದು ಥಿಂಕಿಂಗ್ ಇರ್ತದೆ ಇವರಿಗೆ, ವೃಷಭ ರಾಶಿಯ ಹುಡುಗಿಯರಿಗೆ. ಮತ್ತು ತಮ್ಮ ಕೆರಿಯರು, ಜಾಬು ಇದರಲ್ಲೂ ಕೂಡ ಹೆಚ್ಚು ಗಮನ ಕೊಡ್ತಾರೆ. ಅಂದರೆ ಜಾಬಲ್ಲಿ ತುಂಬ ಒಂದು ಸಕ್ಸಸ್ ಪಡಿಬೇಕು, ಕೆರಿಯರಲ್ಲಿ ತುಂಬ ಒಂದು ಗ್ರೋತ್ ಹೊಂದಬೇಕಂತ ತುಂಬ ಒಂದು ಇರುತ್ತೆ ಇವರಿಗೆ. ಕೆಲವು ಬಾರಿ ಅವರು ತಮ್ಮ ಕೆರಿಯರಲ್ಲಿ ತಾವು ನಿರೀಕ್ಷಿಸಿದಂಥ ಒಂದು ಯಶಸ್ಸು ಸಿಗುತ್ತಿಲ್ಲ ಅಂತ ಒಂದು ಭಾವನೆ ಇವರಿಗೆ ಇದ್ದೇ ಇರ್ತದೆ. ಅಂದರೆ ಕೆರಿಯರಲ್ಲಿ ತಾವು ನಿರೀಕ್ಷೆ ಮಾಡಿದಂಥ ಒಂದು ಸಕ್ಸಸ್ ಸಿಗ್ತಿಲ್ಲ ಅಂತ ಒಂದು ಭಾವನೆ ಇವರಿಗೆ ಕಾಡುತ್ತದೆ. ಮತ್ತು ಇವರು ಈ ಹಣದ ಉಳಿತಾಯ ಬಗ್ಗೆ ಎಷ್ಟೊಂದು ಮಹತ್ವ ಕೊಟ್ಟು ಕೂಡ ಅದು ಖರ್ಚು ಆಗೇ ಆಗ್ತದೆ. ಯಾಕಂದರೆ ಇವರು ಖರ್ಚು ಚೆನ್ನಾಗಿ ಮಾಡ್ತಾರೆ. ಎಷ್ಟು ಉಳಿತಾಯ ಮಾಡಿದರೂ ಕೂಡ ಖರ್ಚು ಆಗೇ ಆಗ್ತದೆ. ಮತ್ತು ಈ ಖರ್ಚಿನ ಬಗ್ಗೆ ಕೂಡ ತುಂಬ ಟೆನ್ಷನ್ ಆಗ್ತದೆ ಇವರಿಗೆ. ಖರ್ಚು ಮಾಡ್ತಾರೆ, ಅದ್ರ ಬಗ್ಗೆ ಟೆನ್ಷನ್ ಕೂಡ ಹೆಚ್ಚು ಮಾಡ್ತಾರೆ. ಮತ್ತು ಇವರು ಒಂದು ಒಳ್ಳೊಳ್ಳೆ ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತಾರೆ. ಇವರ ಒಂದು ಉಡುಗೆ ತೊಡುಗೆ ತುಂಬ ಚೆನ್ನಾಗಿರ್ತದೆ. ಒಳ್ಳೆಯ ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕೋದು, ರುಚಿಯಾದ ಊಟ, ಅಂದರೆ ಊಟ ಕೂಡ ಹಾಗೆ ಆಹಾರದ ಶೈಲಿ ಕೂಡ ತುಂಬ ಒಂದು ಚೆನ್ನಾಗಿ ಒಂದು ಆಹಾರ ಶೈಲಿ ಇಷ್ಟಪಡ್ತಾರೆ ಇವರು. ಮತ್ತು ಇವರು ಫುಡ್ಡು ಕೂಡ ಹೆಚ್ಚು ತಿಂತಾರೆ. ಫುಡ್ಡು ಕೂಡ ತಿಂತಾರೆ ಮತ್ತು ಒಳ್ಳೆಯ ವಿಭಿನ್ನವಾದಂಥ ಒಂದು ಆಹಾರ ಶೈಲಿ ಕೂಡ ಇವರಿಗೆ ತುಂಬ ಇಷ್ಟ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಇವ್ರದ್ದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳಿದ್ರೆ, ವೃಷಭ ರಾಶಿ ಹುಡುಗಿರದ್ದು, ಇವರು ಭಾವನಾತ್ಮಕವಾಗಿ ಒಂದು ಸಮತೋಲನ ಹೊಂದಿರ್ತಾರೆ ಇವರು. ಅಂದರೆ ಭಾವನಾತ್ಮಕವಾಗಿ ತುಂಬ ಒಂದು ಸ್ಟೇಬಲ್ ಇರ್ತಾರೆ ಇವರು, ಸಮತೋಲನವಾಗಿರ್ತಾರೆ. ಮತ್ತು ಯಾವಾಗ ಯಾವ ಥರ ಮಾತಾಡಬೇಕು, ಹೇಗೆ ಎಲ್ಲಿ ಮಾತಾಡಬೇಕಂತ ಇವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಮತ್ತು ಇವರು ಇದು ವೃಷಭ ರಾಶಿ ಹುಡುಗಿಯರು ಏನಾದರೂ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಅದು ಅಂದರೆ ಅದರ ಕ್ವಾಲಿಟಿ, ಅಂದರೆ ಯಾವ ಥರ ಪರ್ಚೇಸ್ ಮಾಡಬೇಕು, ಅಂದರೆ ಆ ವಸ್ತುವಿನ ಬಗ್ಗೆ ತುಂಬ ಒಂದು ವಿಚಾರಿಸಿ ಆಮೇಲೆ ಪರ್ಚೇಸ್ ಮಾಡ್ತಾರೆ ಅವರು. ಸುಮ್ಮನೆ ಸೀದಾ ಹೋಗಿ ಪರ್ಚೇಸ್ ಮಾಡಲ್ಲ. ಆ ವಸ್ತು ಇವರಿಗೆ ಇಷ್ಟ ಆದರೆ ಮಾತ್ರ ಇವರು ಪರ್ಚೇಸ್ ಮಾಡ್ತಾರೆ. ಅಂದರೆ ಯಾವುದೊಂದು ಶಾಪಿಂಗ್ ಮಾಡುವಾಗ ಸರಿಯಾಗಿ ಆಲೋಚನೆ ಮಾಡಿ ಶಾಪಿಂಗ್ ಮಾಡ್ತಾರೆ. ಮತ್ತು ಇವರು ಮಾತಾಡ್ತಿರುವಾಗ ಬೇರೆಯವರಿಗೆ ಮಾತಾಡಲಿಕ್ಕೆ ಹೆಚ್ಚು ಅವಕಾಶ ಕೊಡ್ತಾರೆ ಇವರು. ಅಂದರೆ ಕಮ್ಯುನಿಕೇಷನ್ಸ್ ಆಗ್ತಿರುವಾಗ ಬೇರೆಯವರಿಗೆ ಮಾತಾಡಲಿಕ್ಕೆ ಕೂಡ ತುಂಬ ಒಂದು ಅವಕಾಶ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ಒಂದು ಲಕ್ಸುರಿ ವಸ್ತು ಇರಬೇಕಂತ ತುಂಬ ಇಷ್ಟ ಇರೋರಿಗೆ, ತಮ್ಮ ಮನೆಯಲ್ಲಿ ಲಕ್ಸುರಿ ವಸ್ತು ಇರಬೇಕಂತ ಇರ್ತದೆ. ಮತ್ತು ತುಂಬ ಕಾಮಾಸಕ್ತಿ ಹೆಚ್ಚಿರ್ತದೆ ಇವರಿಗೆ, ಸೆಕ್ಸುವಲ್ ಪವರ್ ತುಂಬ ಜಾಸ್ತಿ. ಮತ್ತು ಇವರು ಏನಾದರೂ ಈ ಕೆಲಸ ಮಾಡುವ ಸ್ಥಳದಲ್ಲಿ ತಮ್ಮ ಬಾಸ್ ಜೊತೆ ಉತ್ತಮ ಒಂದು ಸಂಬಂಧವನ್ನು ಹೊಂದಿರ್ತಾರೆ ಇವರು. ಇದು ವೃಷಭ ರಾಶಿಯ ಹುಡುಗಿಯರ ಗುಣಲಕ್ಷಣಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.
ನಮಸ್ಕಾರ.